여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘 우리 창세기 7장 말씀을 읽겠습니다. ಇವತ್ತು ಆದಿಕಾಂಡ 7ನೇ ಅಧ್ಯಾಯ ಓದಿಕೊಳ್ಳೋಣ. 창세기 7장을 찾으시면 감사하겠습니다. ದಯವಿಟ್ಟು ಎಲ್ಲರೂ ಕೂಡ ಆದಿಕಾಂಡ 7ನೇ ಅಧ್ಯಾಯ ತೆಗೆಯಿರಿ. 여호와께서 노아에게 이르시되 너와 내 온 집 방주로 들어가라. 내가 이 세대 내 앞에 의로움을 내가 보았습니다. ಆಗ ಯೆಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲ ನಾವೆಲ್ಲಿ ಸೇರಿರಿ, ಈಗಿರುವವರಲ್ಲಿ ನೀನೊಬ್ಬ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. 부정한 암수 둘씩 네 개로 취하며 ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡುಗಳನ್ನು ತನ್ನೊಂದಿಗೆ ತೆಗೆದುಕೋ. 공중에서도 암수 7 취하여 그 씨를 온 지면에 유전케 하라. ಪಕ್ಷಿಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆ ಜಾತಿಯನ್ನು ಭೂಮಿ ಮೇಲೆ ಉಳಿಸಿ ಕಾಪಾಡಬೇಕು. 지금부터 7일이면 내가 40주야를 땅에 비를 내려 나의 지은 모든 생물을 지면에 썰어버리리라. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸು, ನನ್ನಿಂದ ಜೀವರಾಶಿಗಳೆಲ್ಲ ಭೂಮಿಯ ಮೇಲಿಂದ ಅಳಿಸಿ ಬಿಡುತ್ತೇನೆ ಎಂದು ಹೇಳಿದನು. 노아가 여호와께 자기께 명하신 다 준행하였더라. ಯೆಹೋವನು ಆಜ್ಞಾಪಿಸಿದಲ್ಲಿ ನೋಹನು ಮಾಡಿದನು. 5절 말씀까지 읽었습니다. ನಾವು 5ನೇ ವಚನ ಓದಿದೆವು. 제가 아는 한 사람이 있었습니다. ನಂಗೊಬ್ಬ ಮನುಷ್ಯ ಗೊತ್ತು. 그는 이렇게 뭡니까 마피아에 있으면서 사람을 죽였습니다. ಆತನು ಮಾಫಿಯಾದಲ್ಲೂ ಇದ್ದು ಒಬ್ಬನನ್ನು ಸಾಯಿಸಿದನು. 그리고 교도소에서 이제 진역을 살고 있어요. ಆತನು ಕೂಡ ತನ್ನ ಜೀವಿತ ಸೆರೆ ಮೇಲೆ ಕಳೆಯುತ್ತಿದ್ದಾನೆ. 그러면서 그는 늘 자기는 사람을 죽였지만 자기가 남자다 자랑스럽게 여겼어요. ಆತನು ಕೂಡ ಜನರನ್ನು ಸಾಯಿಸಿದರೂ ಕೂಡ ಆತನು ಹೇಳುತ್ತಾನೆ, ಇನ್ನ ಹೆಮ್ಮೆಯಿಂದ ನಾನು 교단에 마음에 들지 않으면 교단 인질을 납치를 해서 죽이려고 했어요. ಯಾವಾಗ ಅಲ್ಲಿರುವಂತಹ ಗಾರ್ಡ್ಸ್ ಎಲ್ಲರೂ ಕೂಡ ನೋಡುತ್ತಿದ್ದನೋ ಅವರನ್ನು ಕೂಡ ಕಿಡ್ನಾಪ್ ಮಾಡಿ ಸಾಯಿಸಬೇಕೆಂದುಕೊಂಡಿದ್ದನು. 교도관을 인질로 6번이나 ಆತನು 납치했다고. ಕೂಡ ಆ ಒಂದು ಗಾರ್ಡ್ ಪ್ರಿಸನ್ ಗಾರ್ಡ್ಸ್ ಅನ್ನು ಕೂಡ 6 ಸಾರಿ ಅವರನ್ನು ಕಿಡ್ನಾಪ್ ಮಾಡಿ ಸಾಯಿಸಲಿಕ್ಕೆ ನೋಡಿದನು. 자기는 정말 참 잘난 사람을 생각. ಮತ್ತೆ ಪ್ರತಿ ಸಾರಿ ಕೂಡ ಅಂದುಕೊಳ್ಳುತ್ತಿದ್ದಾನೆ, ಒಳ್ಳೆ ಮನುಷ್ಯನು ಮತ್ತೆ ನಾನು ಬಹಳ ದೊಡ್ಡವನು ಅಂತ ಆತ. 그 사람이 옆에 있는 동료를 통해서 복음을 듣고 구원을 받았어요. ಆದ್ರೆ ಒಂದು ದಿನ ತನ್ನ ಪಕ್ಕದಿಂದ ಮನುಷ್ಯನಿಂದ ಆತನು ಸುವಾರ್ತೆಯನ್ನು ಕೇಳಿಸಿಕೊಂಡು ರಕ್ಷಣೆ 받고 난 ಹೊಂದಿಕೊಂಡನು. 뒤에 그 마음이 달라졌습니다. ಆತನು ರಕ್ಷಣೆ ಹೊಂದಿಕೊಂಡ ಆದ ಮೇಲೆ ಆತನ ಹೃದಯ ಬದಲಾವಣೆ 내가 ಆಯಿತು. 너무 어리석었다. ನಾನು ಬಹಳ ದಡ್ಡನಾಗಿದ್ದೇನೆ, 내가 진짜 바보스럽게 ನಾನು 살았구나. ದಡ್ಡನಾಗಿ ಜೀವಿಸಿದ್ದೇನೆ. ಹೌದು, ನಿಜವಾಗಿ ಕೂಡ. 전에는 교도관을 인질하고 막 죄를 지고 그게 자랑스러웠는데 이제 그 너무 ಆದ್ರೆ ಮೊದಲಿಂದ 바보스러운 사실을 ನೋಡುವಾಗ 느끼게 ನಾನು 됐어요. ಬಹಳ ಒತ್ತಾಯಪಡಿಸಿದೆ ಈ ಒಂದೆಲ್ಲ ಜನರನ್ನು ಕೂಡ ಸಾಯಿಸಲಿಕ್ಕೆ. ಆದ್ರೆ ನಾನು ದೊಡ್ಡನ ಅಂದ್ಕೊಂಡಿದ್ದೆ. 대부분 ಬಹಳ 사람들은 자기 ದಡ್ಡನಾಗಿದ್ದೇನೆ ಈಗ. 생각하는 생각이 그야 뭐 당연히 그렇다고 생각하지 잘못됐거나 다른 쪽으로 생각을 해보지 않고 ಅನೇಕ 살고 ಜನರು ಕೂಡ 있습니다. ಬರುವಂತ ಆಲೋಚನೆ ಸ್ವಾಭಾವಿಕ ಆಲೋಚನೆ ಅನ್ನುತ್ತಾರೆ. ಆದ್ರೆ ನಿಜವಾಗಿ 근데 우리가 ಗೊತ್ತಿಲ್ಲ ಅವೆಲ್ಲ 성경을 ತಪ್ಪು ಅಂತ ಅವರಿಗೆ. 읽어보면 처음 사람 아담이 하나님의 말씀을 들을 자유도 있었고 뱀의 말을 들을 자유도 있었는데 ಆದ್ರೆ ಮೊದಲೇ ಒಂದು ಮನುಷ್ಯ ಆದಮನಿಗೆ ಆತನಿಗೆ ಸ್ವಾತಂತ್ರ್ಯ ಇತ್ತು. ಆತನು ದೇವರ ವಾಕ್ಯವನ್ನು ಕೇಳೋದಕ್ಕೂ ಮತ್ತೆ ಸೈತನ ವಾಕ್ಯವನ್ನು 아담은 ಕೇಳಿಸಿಕೊಳ್ಳುವುದಕ್ಕೂ. 하나님의 말씀보다도 뱀의 말을 선택했습니다. ಆದ್ರೆ ಆದಮನು ದೇವರ ವಾಕ್ಯವನ್ನು ಬಿಟ್ಟು ಸೈತಾನ ವಾಕ್ಯವನ್ನು 그의 ಕೇಳಿಸಿಕೊಂಡನು. 마음이 뱀 쪽으로 사단 쪽으로 마음이 기울었다는 것이죠. ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ ಆತನ ಹೃದಯ ಸೈತಾನ ಕಡೆಗೆ ಮತ್ತೆ ಸರ್ಪದ ಕಡೆಗೆ ಹೋಯಿತು. 그때부터 인간하고 사단 사이에 마음의 통로가 형성이 ಆ 됩니다. ಸಮಯದಿಂದ ಸೈತಾನ ಮತ್ತೆ ಮನುಷ್ಯರ ಮಧ್ಯದಲ್ಲಿ ಒಂದು ಟನಲ್ ಉಂಟು ಆಯಿತು. 그렇기 때문에 그 사단으로부터 오는 매일 생각에 우리 이끌림을 받기 때문에 ಅದಕ್ಕೋಸ್ಕರ ಪ್ರತಿದಿನ ಸೈತಾನ ಕೊಡುವಂತಹ ಆಲೋಚನೆಯಿಂದ ನಡೆಸಲ್ಪಟ್ಟೆವು ನಾವು. 아무리 선하게 살려고 해도 착하게 되지는 못하고 악하고 더럽고 엄난하고 죄를 ಮನುಷ್ಯರು 범하게 ಎಷ್ಟೇ 되는 ಒಳ್ಳೆ 것이죠. ಅಂದುಕೊಂಡರು ಕೂಡ ಅವರು ಕೊನೆ ಆಗುವುದು ಪಾಪ ಮಾಡುತ್ತಲೇ, ವ್ಯಭಿಚಾರ ಮಾಡುತ್ತಲೇ, ಕಳ್ಳತನ ಮಾಡುತ್ತಲೇ, ಈ 사단에 ರೀತಿಯಾಗಿ ಮೋಸ 속해 ಮಾಡುತ್ತಲೇ 살면서 ಕೊನೆಗೊಳ್ಳುತ್ತಾರೆ. 아무리 선한 노력을 해도 그거는 ಅದನ್ನ 불가능합니다. ಎಷ್ಟೋ ಒಳ್ಳೆದ್ರು ಮಾಡಿದ್ರು ಕೂಡ ಅದನ್ನ ಸೈತಾನ ಕೆಳಗಿರುವ ನಿಮಿತ್ತ ಅಸಾಧ್ಯ ಅದನ್ನು 하나님은 ಮಾಡೋದಕ್ಕೆ. 인간을 죄를 짓도록 내버려 두셨습니다. ಅದಕ್ಕೆ ದೇವರು ಮನುಷ್ಯನನ್ನು ಇಲ್ಲೇ ಬಿಟ್ಟು ಹೋದನು ಪಾಪ ಮಾಡಿದ್ದಕ್ಕೆ. 하나님 인간은 죄를 짓는 걸 기뻐서 죄를 내버려 두신 건 아닙니다. ಯಾಕಂದ್ರೆ ದೇವರು ಮನುಷ್ಯನನ್ನು ಪಾಪ ಮಾಡಿ ಅಂತ ಬಿಟ್ಟು ಹೋಗಲಿಲ್ಲ, ಆತನು ಮೆಚ್ಚಲಿಲ್ಲ ಅದನ್ನು. 인간이 죄를 지으면 자꾸 자기 본성이 드는 내가 내 기본 내 근본 성품이 악하다는 사실을 깨우치기 위함입니다. ನಿರಂತರವಾಗಿ ಮನುಷ್ಯರು ಪಾಪ ಮಾಡುವಾಗ ತಿಳಿದುಕೊಂಡರು, ಹೌದು ನಾನು ಸ್ವಾಭಾವಿಕ ಪಾಪಿ ಅಂತ. ಅದಕ್ಕೋಸ್ಕರ 여러분들 그냥 내가 죄를 지었다 그렇게 생각해서 되는 건 아닙니다. ಇದು ಸರಳವಾಗಿ ಸುಮ್ಮನೆ ಆಲೋಚನೆ ಮಾಡೋದಲ್ಲ, ನಾನು ಪಾಪ ಮಾಡಿದ್ದೇನೆ ಅಂತ. 다윗은 자기가 우리의 아내와 가늠한 뒤에 자기 자신을 발견했습니다. ದಾವೀದನು ಕೂಡ ಊರಿನ ಹೆಂಡತಿಯೊಂದಿಗೆ ಪಾಪ ಮಾಡಿದಾದ ಮೇಲೆ ತನ್ನ ಪಾಪವನ್ನು ಆತನು ಅರಿತು 말하기를 내가 ಮಾಡಿಕೊಂಡನು. 죄악 중에 출생하였으며 모친의 죄 중 나를 잉태했다고 말했습니다. ಆತನು ಕೂಡ ಹೇಳ್ತಾನೆ, ನಾನು ತಾಯಿ ಗರ್ಭದಿಲ್ಲದೆ ನಾನು ಪಾಪಿಯಾಗಿ ಹುಟ್ಟಿದ್ದೇನೆ.
ದುಷ್ಟತನದಲ್ಲಿ 다시 말해서 ಬೆಳೆದಿದ್ದೇನೆ ಅಂತ 그는 그 ಹೇಳಿದನು. 삶 전체가 더러운 죄 덩어리라는 사실을 깨닫게 된 거죠. ಅದರ ಅರ್ಥ ಆತನು ಕೂಡ ತಿಳಿದುಕೊಂಡ ನನ್ನ ಇಡೀ ಜೀವಿತ ಸಂಪೂರ್ಣವಾಗಿ ಪಾಪ ಅಂತ. 우리는 그냥 죄를 짓고 그 죄를 뉘우치고 그러기를 원하는 것이 아니라 하나님은 우리가 자체가 죄의 덩어리라는 걸 깨닫게 되기를 ದೇವರು ನಾವು 원하시는 ಪಾಪ ಮಾಡೋದಕ್ಕೆ ಸುಮ್ಮನೆ ಆತನ ತಿಳಿದುಕೊಳ್ಳೋದಕ್ಕೆ ಬಿಡುವುದಿಲ್ಲ. ಆದರೆ ನಿಜವಾಗಿ ಕೂಡ ನಾವು ಪಾಪಿಗಳು ಅಂತ ಪ್ರಾರಂಭದಿಂದ ತಿಳಿದುಕೊಳ್ಳುವಂತೆ 그래서 우리가 ಮಾಡ್ತಾನೆ. 사단으로부터 받은 그 마음을 버리고 주님의 새로운 마음을 얻어들여야 한다는 것입니다. ನಾವು ಅದಕ್ಕೆ ಸೈತಾನದ ಹೊಂದಿಕೊಂಡ ಹೃದಯವನ್ನು ಬಿಸಾಕಬೇಕು ಮತ್ತೆ ಹೊಸ ಹೃದಯ ದೇವರಿಂದ ನಾವು ಹೊಂದಿಕೊಳ್ಳಬೇಕು. 여러분 주님의 그 마음을 마음에 받아들이지 아니하면 ನೀನು ದೇವರಿಂದ ಹೊಸ ಹೃದಯ ಹೊಂದಿಕೊಳ್ಳದೆ ಹೊರತು 여러분 누구든지 간에 아담의 후손으로 사단으로부터 받은 그 마음을 가지고 살게 되는 것입니다. ನೀನು ಯಾರೇ ಆಗಿದ್ರು ಕೂಡ ಆದಮನ ಒಂದು ವಂಶಾವಳಿಯ ನಿಮಿತ್ತ ಸೈತನ ಕೊಡುತ್ತ ಹೃದಯದಿಂದ ನೀನು ಜೀವಿಸುತ್ತೀಯ. 우리가 회개해야 하는 것은 도둑질했다 가늠했다 그 자체를 회개해야 하는 게 회개해야 하는 게 아니라 근본 내가 사탄에 속해 있고 내 마음에 악이 솟아 그 부분을 주님과 뉘우치고 돌이켜야 한다는 것입니다. ಪಶ್ಚಾತ್ತಾಪ ಪಡುವುದು ನಾನೇನೋ ಕೂಡ ವ್ಯಭಿಚಾರ ಮಾಡಿದ್ದೇನೆ, ಕಳ್ತನ ಮಾಡಿದ್ದೇನೆ, ಸುಳ್ಳು ಹೇಳಿದ್ದೇನೆ ಈ ರೀತಿಯಾಗಿ ಅಲ್ಲ. ಆದರೆ ನೀನು ಪಾಪ ಇರುವಂತ ಅದರಿಂದ ನೀನು ತಿಳಿದುಕೊಳ್ಳುವುದು. 그렇기 때문에 우리가 그냥 사탄의 마음을 가지고 있으면 형식적으로 예수 믿는 걸 허용하지만 사탄은 우리가 거듭나지 못하도록 우리를 막고 있다는 것이죠. ಆದ್ರೆ ಸೈತಾನ ನಿನ್ನ ಕೆಳಗಿದ್ದರೆ ಸೈತಾನ ಒಳಗಿರುವಾಗ ಸೈತಾನ ನಿನ್ನ ಸುಮ್ಮನೆ ಬಿಡುತ್ತಾನೆ, ಹೊರಗಿನ ತೋರಿಕೆಯಾಗಿ ನೀನು ಪಶ್ಚಾತ್ತಾಪ ಪಡುವಂತ. 여러분 성경을 읽어보면은 그 노아 당시에 사람들이 하나님을 찾았다, 하나님의 이름을 불렀다는 말이 있습니다. ನಿಜವಾಗಿಯೂ ಕೂಡ ಸ್ವಾಭಾವಿಕವಾಗಿ ಅದನ್ನು ನೋಡುತ್ತಾನೆ ಮುಚ್ಚಲಿಕ್ಕೆ, ಆದ್ರೆ ನೀವು ಹೊಸದಾಗಿ ಹುಟ್ಟುವಂತೆ ಮಾಡಲ್ಲ. 그 당시 그들 나름대로 하나님을 섬기고 하나님을 믿었습니다. ಆ ಸಮಯದಲ್ಲಿ ಅವರು ದೇವರು ನಂಬಿದ್ದರು ಮತ್ತೆ ಅವರಲ್ಲೇ ದೇವರನ್ನು 근데 그들이 ಕಂಡುಕೊಂಡರು ಅವರು. 하나님 노아가 방주를 만들어 방주에 들어가라 했 그들이 왜 들어가기를 거부했습니까? ಯಾಕೆ ದೇವರು ಯಾವಾಗ ಅವರಿಗೆ ನಾವೆಲ್ಲಿ ಕೊಟ್ಟ ಅಂತ ಹೇಳಿದ್ರು, ಯಾಕೆ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡಿದರು? 여러분의 마음에 하얀 도화지라면 ನಿನ್ನ ಒಂದು ಕಾಗದ ದೊಡ್ಡ ಒಂದು ಬಿಳಿಯ ಕಾಗದ ಆಗಿದ್ದರೆ 그가 방주에 들어가라 하면 방주에 들어가는 그 말이 여러분 마음에 남기 때문에 방주에 들어갈 수밖에 없습니다. ಹಾಗಾದ ಹೇಳಿದ್ರೆ ನಾವೊಳಗೆ ಸೇರುವಂತ ಒಂದು ವಾಕ್ಯ ಮಾತ್ರ ಬರೆಯಲ್ಪಟ್ಟಿದ್ದು, ಅದಕ್ಕೋಸ್ಕರ ನಾವೊಳಗೆ ಹೋಗುತ್ತಿದ್ದೆ. 노아 홍수 당시에 사람들의 마음은 하얀 도화지가 ಆದ್ರೆ ಯಾವಾಗ 아니었습니다. ನೋನ ಸಮಯದಂತ ಮನುಷ್ಯರ ಹೃದಯವು ಆ ಒಂದು ಸಮಯದಲ್ಲಿ ಆ ಒಂದು ಬಿಳಿ ಕಾಗದ 하나님 ಹಾಗೆ 방주에 ಇರಲಿಲ್ಲ. 들어가라고 하는 그 말을 뒤엎을 만한 많은 생각들을 사탄은 오랜 세월부터 인간 속에 넣어둔 것입니다. ಸೈತಾನ್ ಕೂಡ ಬಹಳ ದಿನಗಳಿಂದ ದೇವರ ಮಾತನ್ನು ಕೇಳದಂತೆ ನಮ್ಮನ್ನು ನಾವೆಲ್ಲಿ ಸೇರದಂತೆ ಅದನ್ನು ಮಾಡಿದನು. 그 많은 사람들은 자기 생각이 이끌리면서 하나님의 말씀을 들어 하나님의 말씀을 가볍게 ಅನೇಕ ಜನರು ಕೂಡ 여겼다는 ತಮ್ಮ ಸ್ವಂತ ಆಲೋಚನೆಯಿಂದ ನಡೆಸಲ್ಪಟ್ಟರು ಮತ್ತೆ ದೇವರ ವಾಕ್ಯವನ್ನು ಹಗುರವಾಗಿ ತೆಗೆದುಕೊಂಡರು ಮತ್ತೆ ದೇವರ ವಾಕ್ಯವನ್ನು ಕೆಳಗೆ ಮೇಲೆ 노아가 ಮಾಡಿದರು. 하나님 말씀을 다 준행했다고 말하죠. ಇಲ್ಲಿ ಹೇಳುತ್ತದೆ, ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನು ಮಾಡಿದನು ಅಂತ. 하나님 말씀을 다 준행할 수 있는 이것은 그냥 내 마음을 가지고 죄를 짓지 말아야지, 착하게 살아야지, 하나님 말씀대로 살아야지, 그렇게 되어지는 건 아닙니다. ಆದ್ರೆ ನೋಹನು ತನ್ನ ಸ್ವಂತ ಹೃದಯದಿಂದ ಮಾಡಲಿಲ್ಲ, ಪಾಪವನ್ನು ಮಾಡದಂತೆ ಮತ್ತೆ ಒಳ್ಳೆದನ್ನು ಮಾಡುವುದು ಇದು ರೀತಿಯಾಗಿ ಆತನು ಮಾಡಲಿಲ್ಲ. 사람들은 처음에 교회를 나갈 때 그렇게 생각을 ಅನೇಕ 합니다. ಜನರು ಕೂಡ ಯಾವಾಗ ಮೊದಲನೇದಾಗಿ ಸಭೆಗೆ ಹೋಗುತ್ತಾರೋ ಈ ರೀತಿಯಾಗಿ ಆಲೋಚನೆ 다 ಮಾಡ್ತಾರೆ. 죄를 ಮೊದಲು 짓지 말아야지, ನಾನು ಪಾಪ ಮಾಡಬಾರದು, 착하게 살아야지. ನಾವು ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕು. 그래서 그때부터 성경 말씀을 읽으면 착하게 살려고 ಆ 노력을 ಒಂದು ಸಮಯದ 합니다. ವಾಕ್ಯವನ್ನು ಓದುತ್ತಾರೆ ಮತ್ತೆ ಅವರು ಬಹಳ ಕಷ್ಟಪಟ್ಟು ಪ್ರಯಾಸ ಪಡುತ್ತಾರೆ 그러나 ಒಳ್ಳೆಯದಾಗಲಿಕ್ಕೆ. 여러분 그러면 곧 착하게 살게 될 것처럼 느껴지긴 합니다. ಅವರು ಕೂಡ ಅಂದುಕೊಳ್ಳುತ್ತಾರೆ ನಾವು ಒಳ್ಳೆ ಜನರಾಗಿ ಜೀವಿಸಬಹುದು ಅಂತ. 그러나 정말 해보면은 착하게 되지 않는 걸 느낍니다. ಯಾವಾಗ ಅವರು ಪ್ರಯತ್ನ ಮಾಡುತ್ತಾರೋ ಆಗ ಅವ್ರ ಕೈಲಾಗುವುದಿಲ್ಲ ಒಳ್ಳೆದು ಮಾಡಲಿಕ್ಕೆ. 율법을 지킨다는 사람 다 형식적인 교인이지 진심으로 율법을 지켜보면은 금방 깨달을 수 있는 게 나는 율법을 지킬 ಯಾರೆಲ್ಲ 수 ಕೂಡ ಜನರು 없구나. ಹೇಳುತ್ತಾರೋ ಆಜ್ಞೆಗಳ ಕೈಗೆ ನೋಡುತ್ತೇವೆ ಅಂತ, ಅವರೆಲ್ಲರೂ ಜನರು ಬಾಹ್ಯವಾಗಿರುವಂತ ಜನರು, ಕ್ರೈಸ್ತರು. ನಿಜವಾಗಿ ಕೂಡ ನೀನು ಆಜ್ಞೆಗಳಿಗೆ ನೋಡುವುದಾದರೆ ನೀನು 나는 ತಿಳಿದುಕೊಳ್ಳುತ್ತೀಯ, 정말 ನಾನು ಮಾಡಕ್ಕಾಗುವುದಿಲ್ಲ 내가 법을 ಅಂತ. 지킬 수 없구나, 하나님을 섬길 수 그 사실을 깨닫게 되는 ನೀನು 거죠. ತಿಳಿದುಕೊಳ್ಳುತ್ತೀಯ, ಹೌದು ನಾನು ದೇವರ ಆಜ್ಞೆ ಕೈಗೆ ನೋಡಕ್ಕಾಗುವುದಿಲ್ಲ ಮತ್ತೆ ನಾನು ದೇವರನ್ನು ಚೆನ್ನಾಗಿ ಆರಾಧನೆ ಮಾಡಕ್ಕಾಗುದಿಲ್ಲ ಅಂತ 그러면서 ತಿಳಿದುಕೊಳ್ಳುತ್ತೀಯ 예수님을 ಮೊದಲು. 바라볼 때 예수님의 마음하고 내 마음하고 전혀 다른 걸 느끼는 거죠. ಯಾವಾಗ ನೀನು ಯೇಸು ಹೃದಯವನ್ನು ಕಂಡುಕೊಳ್ಳುತ್ತೀಯೋ ಆಗ ನೀನು ಕಂಡುಕೊಳ್ಳುತ್ತೀಯ ಯೇಸು ಹೃದಯ ನನ್ನ ಹೃದಯಕ್ಕಿಂತ ಬಹಳ ವ್ಯತ್ಯಾಸವಾಗಿದೆ ಅಂತ. 하나님을 섬기려면, 하나님의 계명을 지키려면, 하나님 말씀대로 따르려면은 내 마음 가지고는 안 된다. 즉 예수님의 마음이 와야 한다는 그 마음을 깨닫게 되는 ಮತ್ತೆ 경지에 ಇದನ್ನು 도달하게 되는 것입니다. ತಲುಪುತ್ತೀಯ ಎಲ್ಲಿ ನೀನು ದೇವರನ್ನು ಆರಾಧನೆ ಮಾಡಬೇಕೆಂದಿರುತ್ತೀಯೋ, ಆದ್ರೆ ಆ ಒಂದು ಆಜ್ಞೆ ಬರುವುದು ನನ್ನ ಒಂದು ಹೃದಯದಲ್ಲ, ಆದ್ರೆ ಆ ಒಂದು ಆಜ್ಞೆ ಆ ಒಂದು 저는 ಹೃದಯ 제가 ದೇವರ ಹೃದಯ 19살 ಹೊರತೊಳಗೆ. 될 때 어느 날 내 자신을 발견하게 ಒಂದು ದಿನ 됐어요. ನಾನು 19 ವರ್ಷನಿರುವಾಗ ನಾನು ತಿಳಿದುಕೊಂಡೆ ಏನಂತ. 그 전에도 제가 열심히 교회를 다니면서 율법을 지키고 착하게 살려고 ಅದಕ್ಕಿಂತ 노력을 ಮುಂಚೆ ನಾನು ಬಹಳ 했습니다. ಪ್ರಯತ್ನ ಪಟ್ಟೆ ಆಜ್ಞೆ ಕೈ ನೋಡಲಿಕ್ಕೆ ಮತ್ತೆ ಒಳ್ಳೆ ಕ್ರೈಸ್ತನಾಗಿ ಸಭೆಗೆ ಹೋಗುತ್ತಿದ್ದೆ. 근데 잘 되질 않았습니다. ಆದ್ರೆ ಅದು ಚೆನ್ನಾಗಿ ಕೆಲಸ ಆಗಲಿಲ್ಲ. 내가 실수를 해서 그래. 이번에 잘하면 잘 될 ನಾನು ಕೂಡ 거야. ತಪ್ಪು ಮಾಡಿಬಿಟ್ಟು ಹೇಳುತ್ತಿದ್ದೆ ಮತ್ತೆ ಇಲ್ಲ ಈ ಒಂದು ಸಮಯದ ಒಳ್ಳೇದು ಮಾಡುತ್ತೇನೆ 노력하면 ನಾನು. 될 거야. ಈ ಒಂದು ಸಲ ನಾನು ಪ್ರಯತ್ನ ಮಾಡುತ್ತೇನೆ ಮತ್ತೆ ಬಹಳ 어떤
ಚೆನ್ನಾಗಿ ಮಾಡುತ್ತೇನೆ. 저는 늘 가졌습니다. ಈ ರೀತಿಯಾದ ಹೃದಯ ನನಗೆ ಪ್ರತಿ ಸಾರಿ ಇರುತ್ತಿತ್ತು. 어느 날 하나님의 은혜로 내가 다른 눈으로 나를 보게 됐어요. ಒಂದು ದಿನ ನನ್ನ ದೇವರ ಒಂದು ಕೃಪೆಯಿಂದ ನಾನು ಯಾರಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಯಿತು. 내가 정말 내가 너무 추하고 더러우며 난 정말 참 그 구원의 여지가 없는 인간이라 그런 사실을 알게 ನಾನು 됐어요. ಕೂಡ ತಿಳಿದುಕೊಂಡೆ ನಾನು ಎಷ್ಟು ಹೊಲಸು ಮತ್ತೆ ಕೆಟ್ಟವನಾಗಿದ್ದೇನೆ ಅಂತ ನನಗೆ ಯಾವುದೇ ಅವಕಾಶ ಸಿಗುತ್ತಿಲ್ಲ ಲಕ್ಷಣ ಹೊಂದಿಕೊಳ್ಳೋದಕ್ಕೆ ಅಂತ 그러면서 ತಿಳಿದುಕೊಂಡೆ 나는 ನಾನು. 하나님 앞에서 정말 추하고 더럽고 나를 신뢰할 수 없는 ನಾನು 사람이라는 걸 ತಿಳಿದುಕೊಂಡೆ 알게 ನಾನು 됐어요. ಎಷ್ಟು ಹೊಲಸು ಮತ್ತೆ ಕೆಟ್ಟನಾಗಿದ್ದೇನೆ ಅಂತ ನಾನು ತಿಳಿದುಕೊಂಡೆ ನನ್ನ ಮೇಲೆ ನಾನು ನಂಬಕ್ಕಾಗುದಿಲ್ಲ ಅಂತ ದೇವರ ಮುಂದೆ. 내가 얼마나 내 근본이 추하고 악한 ನಾನು 인간인데 ಸ್ವಾಭಾವಿಕವಾಗಿ ಎಷ್ಟು ನಿಜವಾಗಿ ಕೂಡ ಹೊಲಸು ಮತ್ತೆ ಕೆಟ್ಟವನಾಗಿದ್ದೇನೆ. ನಾನು 오랫동안 그런 나를 믿고 살았던 나를 생각하면 너무 한심하게 ಬಹಳ 짝이 ದಿನಗಳಿಂದ 없었어요. ನಾನು ನಂಬಿಕೊಂಡಿದ್ದೆ ಈ ರೀತಿಯಾಗಿದ್ದಂತ ಮನುಷ್ಯ ನನ್ನ ಬಗ್ಗೆ ಬಹಳ ನಾಚಿಕೆ 근데 제가 ಆಗಿತ್ತು. 세월이 그 이후에 내가 내가 너무 추한 건 아니고 나를 신뢰하지 않았을 때 ಅದಾದ್ಮೇಲೆ ನಾನು ತಿಳಿದುಕೊಂಡೆ ನಾನು ಎಷ್ಟು ಹೊಲಸು ಅಂತ ಆ ಒಂದು ಸಮಯದಿಂದ ನನ್ನ ಮೇಲೆ ನಾನು ಭರವಸೆ ಇಡಲಿಲ್ಲ. 성경을 보면서 내 눈이 전혀 달라지기 시작한 거죠. ಯಾವಾಗ ಆ ಒಂದು ಸಮಯದಲ್ಲಿ ವಾಕ್ಯ ನೋಡಿದ್ರೆ ನನ್ನ ಕಣ್ಣುಗಳು ಕೂಡ ಬದಲಾವಣೆ ಆಗಲಿ 저는 내가 나를 믿고 나를 신뢰하고 있었을 때 ಅದಕ್ಕಿಂತ ಮುಂಚೆ ನಾನು ನಂಬಿದ್ದೆ, ನಾನು ಭರವಸೆ ಇಟ್ಟಿದ್ದೆ. 내가 내 자신의 중심이 됐기 때문에 ಯಾಕಂದ್ರೆ ಆ ಒಂದು ಸಮಯದಲ್ಲಿ ನಾನೇ ಕೇಂದ್ರವಾಗಿದ್ದೆ. 아무리 성경 말씀이자 내 마음에 맞지 않는 걸 ಮತ್ತೆ ಈ 받아들이지 ಒಂದು ಬೈಬಲ್ 못했습니다. ವಾಕ್ಯವು ಕೂಡ ನನ್ನ ಹೃದಯಕ್ಕೆ ಸರಿ ಇಳಲ್ಲ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ 그래서 ಒಪ್ಪಿಕೊಳ್ಳುತ್ತಿರಲಿಲ್ಲ. 성경에 내 마음에 맞고 내가 좋아하는 그런 몇몇 말씀만 난 ನನಗೆ 늘 ಯಾವ್ದು ವಾಕ್ಯ ಇಷ್ಟ 받아들였어요. ಆಗುತ್ತದೋ ಮತ್ತೆ ಯಾವ ವಾಕ್ಯ ಸರಿ ಬೀಳುತ್ತದೋ ಅದನ್ನು ಮಾತ್ರ ತೆಗೆದುಕೊಂಡು ಒಳಗೆ ಹಾಕಿಕೊಳ್ಳುತ್ತಿದ್ದೆ 그러니까 ಅಷ್ಟೇ. 성경에 말하는 그 참 뜻을 내가 받아들일 수는 없었습니다. ನಾನು ನಿಜವಾಗಿಯೂ ಕೂಡ ದೇವರ ವಾಕ್ಯದ ಅರ್ಥವನ್ನು ಹೊಂದಿಕೊಳ್ಳಕ್ಕಾಗಲಿಲ್ಲ. 나를 부인하고 난 뒤부터 ನಾನು ನಿರಾಕರಿಸಿದಾದ ಮೇಲೆ 내 생각에 맞지 않는 말씀도 받아들이게 된 것입니다. ಮತ್ತೆ ನಾನು ಆಚೆಗೆ ಸರಿ ಬಿಡದಂತ ವಾಕ್ಯಗಳನ್ನು ಒಪ್ಪಿಕೊಂಡೆ ನಾನು. 이제 하나님 앞에 내 자신을 드리게 된 것이. ಈಗ ನಾನು ದೇವರಿಗೆ ಕೊಡಬಹುದು. 이제 내 생각 다른 말씀이 내 마음에 들려오기 ಮತ್ತೆ 시작했어요. ನನ್ನ ಹೃದಯಕ್ಕಿಂತ ಬೇರೆಯಾದಂತ ಒಂದು ಹೃದಯವು ಕೂಡ ನನ್ನ ಕೇಳಿಸಲಿಕ್ಕೆ 이 ಪ್ರಾರಂಭಿಸಿತು. 노아홍수 당시에 하나님이 노아에게 말씀을 하셨어요. ನೋವನ ಸಮಯದಲ್ಲಿ ದೇವರು ನೋವನಿಗೆ ಮಾತಾಡಿದನು. 그럼 그 하나님 음성을 누가 들은 노아만 ಯಾರು 들었습니다. ದೇವರ ವಾಕ್ಯ ಕೇಳಿಸಿಕೊಂಡ್ರು ನೋವನ್ ಮಾತ್ರ ಕೇಳಿಸಿಕೊಂಡನು. 왜 노아만 그 말씀을 들을 수가 있어요? ಯಾಕೆ ನೋವನ್ ಮಾತ್ರ ಆ ಒಂದು ಮಾತನ್ನು ಕೇಳಿಸಿಕೊಂಡನು? 단순한 이야기죠. ಇದು ಬಹಳ ಸರಳ. ಇದು 그 당시 사람들도 옛날에 나처럼 자기의 기준을 가지고 있었기 때문에 자기 기준하고 다른 하나님 말씀을 받을 수 ಜನರು 없는 ಬಹಳ ಜನರು 거죠. ನೋಡುವಾಗ ನನ್ನ ಹಾಗೆ ಅನೇಕ ಜನರು ಇದ್ದರು. ಏನ್ ಹೇಳ್ತು ಅದೇ ರೀತಿಯಾಗಿ ಒಪ್ಪಿಕೊಳ್ಳುತ್ತಿರಲಿಲ್ಲ. ಬೇರೆ ತರ ಹೃದಯ ಇರುತ್ತದೆ 하나님 ಅವರಿಗೆ. 물로 세상을 심판한다고 ದೇವರು 말씀하셨어요. ಹೇಳಿದನು ನಾನು ಲೋಕವನ್ನು ನೀರಿನ ತೀರ್ಪು ಮಾಡ್ತೇನೆ ಅಂತ. 그건 하나님의 말씀이기 때문에 ಯಾಕಂದ್ರೆ ದೇವರ ವಾಕ್ಯ 이 심판이 오는 것은 너무 정확한 ಅದು 사실. ನಿರ್ದಿಷ್ಟವಾಗಿ ಹೇಳುತ್ತಾ ಇದೆ. ನಿಜವಾಗಿ ಕೂಡ ನ್ಯಾಯ ತೀರ್ಪು 근데 ಬರುತ್ತದೆ 그들 ಅಂತ. 정확한 그 사실을 믿은 게 자기 생각을 믿었다는 거예요. ಖಚಿತವಾಗಿ ದೇವರ ವಾಕ್ಯ ನಂಬೋದು ಬಿಟ್ಟು ಅವರು ಸ್ವಂತ ಆಲೋಚನೆ 내 ನಂಬಿದರು. 생각해 보니까 홍수가 안 올 것 같았어요. ಅವರು ತಮ್ಮ ಸ್ವಂತ ಆಲೋಚನೆ ನಂಬಿದ್ರು. ಅವರು ಅಂದುಕೊಂಡರು ಒಂದು 생각해 보니까 ಬರುವುದಿಲ್ಲ 홍수가 ಅಂತ. 노아의 말이 너무 막연하게 들렸어요. ಅವರೆಲ್ಲರೂ ಕೂಡ ಸ್ವಂತ ಆಲೋಚನೆ ನಂಬಿದ್ರು. ಅದಕ್ಕೋಸ್ಕರ ನೋವನ ಮಾತುಗಳು ಅವರಿಗೆ 노아는 ಅರ್ಥವಿಲ್ಲದಂತೆ 아니야 이건 내 ಕಾಣಿಸಿತು. 말이 아니야 하나님이 말씀하셨어. ನೋವು ಹೇಳಿದು ಈ ಒಂದು ಮಾತುಗಳು ನನ್ನದಲ್ಲ, ಇದು ದೇವರ 그래 ಮಾತುಗಳು ಅಂತ. 알아 하나님 말씀하셨어. ಗೊತ್ತು ನನಗೆ ದೇವರದನ್ನ ಹೇಳುತ್ತಾನೆ. 그렇지만 홍수는 안 올 거야. ಆದ್ರೆ ಜಲಪ್ರಳ ಬರಲ್ಲ. 그럼 그들은 자기 생각을 믿고 있었다. ಆದ್ರೆ ಅವರೆಲ್ಲರೂ ತಮ್ಮ ಸ್ವಂತ ಆಲೋಚನೆ ನಂಬುತ್ತಿದ್ದಾರೆ. 이는 우리가 예수를 믿을 때 회개하고 예수를 ಯಾವ ನಾವು ಯೇಸು 믿으라고 ನಮ್ಮ ಅಂತ ಹೇಳುತ್ತೇವೆ, ಮೊದಲನೇ ಪಶ್ಚಾತ್ತಾಪ ಪಡ್ರಿ, ಅದಾದ್ಮೇಲೆ ಯೇಸು ನಂಬಿರಿ ಅಂತ ಹೇಳ್ತೇವೆ. 회개하라고 하는 것은 무엇을 회개하라고 하느냐면 ಪಶ್ಚಾತ್ತಾಪ ಅಂದರೆ ಏನು? 내가 도둑질하고 간음하고 거짓말 그 자체를 뉘우치고 돌이켜 회개하는 것도 중요합니다. ತಿಳಿದುಕೊಳ್ಳುವುದು, ನಾ ಪಾಪ ಮಾಡಿದ್ದೇನೆ, ವ್ಯಭಿಚಾರ ಮಾಡಿದ್ದೇನೆ, ಕಳ್ಳತನ ಮಾಡಿದ್ದೇನೆ, ಅದು ಕೂಡ ಪ್ರಾಮುಖ್ಯತೆ. 그러나 그보다 더 중요한 것은 내 마음에서 회개해야 한다. ಅದಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ ನಿನ್ನ ಹೃದಯದಿಂದ ನೀನು ಪಶ್ಚಾತ್ತಾಪ 나를 ಪಡಬೇಕು. 믿는 마음, ನಿನ್ನ ಮೇಲೆ ನೀನು ಭರವಸೆ ಇಡುವಂತ ಒಂದು ಹೃದಯ, 나를 신뢰하는 마음, ನೀ ನಂಬುವಂತ ಒಂದು ಹೃದಯ, 내 생각을 따라가는 그 삶을 회개해야 ನಿನ್ನ 한다. ಒಂದು ಸ್ವಂತ ಜೀವಿತದಲ್ಲಿ ನಿನ್ನ ಸ್ವಂತ ಆಲೋಚನೆ 생각은 ಬಳಸಿಕೊಳ್ಳುವಂತ ಒಂದು 사탄의 ಹೃದಯ. 조종을 받고 있기 ಯಾಕಂದ್ರೆ 때문에 ನಿನ್ನ ಆಲೋಚನೆ ಕೂಡ ಸೈತಾನಿಂದ 내 ನಿಯಂತ್ರಿಸಲ್ಪಡುತ್ತದೆ. 생각대로 내가 흘러가면 ನನ್ನ ಆಲೋಚನೆ ಸರಿಯಾಗಿ ನಾನು ಹೋಗುವುದಾದರೆ 절대로 주님을 기쁘게 하거나 주를 섬길 수가 없습니다. ನಾನು ಯಾವತ್ತೂ ಕೂಡ ದೇವರನ್ನ ಸೇವಿಸಕ್ಕಾಗುದಿಲ್ಲ ಮತ್ತು ದೇವರ 왜냐하면 ಮೆಚ್ಚಕ್ಕಾಗುದಿಲ್ಲ. 사단은 우리 마음을 예수님과 반대쪽으로 계속 끌고 가고 있기 때문에 ಯಾಕಂದ್ರೆ ಸೈತಾನ್ ನಿರಂತರವಾಗಿ ದೇವರ ವಾಕ್ಯ ವಿರುದ್ಧವಾಗಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. ಅದಕ್ಕೆ 그래서 우리가 중요한 내 생각을 버리지 아니하면 ನಮ್ಮ ಆಲೋಚನೆ ಬಿಸಾಕದ ಹೊರತು, 내 생각이 하나님의 말씀과 전혀 다른 쪽으로 끌어가고 있기 때문에 ಯಾಕಂದ್ರೆ ನಮ್ಮ ಆಲೋಚನೆಗಳು ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುತ್ತಾ ಇದೆ. 하나님 ಅದಕ್ಕೆ 말씀을 봐도 무슨 말인지 잘 이해가 안 ನಾವು 가고 ದೇವರ ವಾಕ್ಯ ನೋಡಿದ್ರು ಕೂಡ ಅದು ಗೊತ್ತಾಗುತ್ತಿಲ್ಲ ಏನು ಹೇಳ್ತಾ 이해가 ಇದೆ 안 ಅಂತ. 나갈지라도 하나님 말씀대로 하면 안 될 것 같은 마음이 일어나기 ಮತ್ತೆ 때문에 ನಾವು ಅದನ್ನು ಅರ್ಥ ಮಾಡಿಕೊಂಡ್ರು ಕೂಡ ಈ ಒಂದು ಮಾರ್ಗದಲ್ಲಿ
ಆಗುವುದಿಲ್ಲ 여러분, ಅಂದುಕೊಳ್ಳುತ್ತೇವೆ. 그렇기 때문에 내가 하나님의 말씀을 쫓아 갈 수가 없는 것입니다. ಯಾಕಂದ್ರೆ ಅದರ ಒಂದು ನಿಮಿತ್ತ ನಾವು ದೇವರ ವಾಕ್ಯ ನಿಂಬಳಿಸಿಕೊಂಡು ಹೋಗಕ್ಕಾಗುದಿಲ್ಲ. 노아는 자기의 생각을 버렸어요. ನೋನು ತನ್ನ ಒಂದು ಆಲೋಚನೆ ಬಿಸಾಕಿದ. 하나님의 은혜를 입었어요. ಆದರೂ ದೇವರ ಕೃಪೆಯನ್ನು ಹೊಂದಿಕೊಂಡನು. 그래 하나님의 말씀을 들을 때 ಯಾವಾಗ ದೇವರ ವಾಕ್ಯವನ್ನು ಕೇಳಿಸಿಕೊಂಡನು ಆತ, 하나님 내가 물로 세상을 심판한다고 말씀하실 ಯಾವಾಗ 때 ದೇವರು ಹೇಳಿದನು ನಾನು ಲೋಕವನ್ನು ಕೂಡ ಜಲಪ್ರಳಯದಿಂದ ನಾಶ ಮಾಡುತ್ತೇನೆ 동일하게 ಅಂತ, 정말 우리가 아껴서 하나님 심판하시겠구나. 그 심판이 노아의 마음이 임한 것이죠. ನೋವನ ಹೃದಯದಲ್ಲಿ ಕೂಡ ನ್ಯಾಯ ತೀರ್ಪು ಬಂತು. ಅದಕ್ಕೋಸ್ಕರ ದೇವರು ಒಂದು ಲೋಕವನ್ನು ಜಲಪ್ರಳಯದಿಂದ ನಾಶ 하나님 ಮಾಡುತ್ತಾನೆ 잣나무로 ಅಂತ. 방주를 만들라고 ಯಾವಾಗ 말씀하셨어요. ದೇವರು ನೋವನಿಗೆ ತುರಾಯಿ ಮರದಿಂದ ನಾವೇನು ಕಟ್ಟು ಅಂತ 그 말을 ಹೇಳಿದನು. 들을 때 정말 방주를 만들어야겠네. 그러면 살겠네. 노아 마음이 하나님 마음 같으니까 자연히 순종이 될 ಯಾವಾಗ ಆತನು 수밖에 ಕೂಡ 없어요. ಕೇಳಿಸಿಕೊಂಡು ಹೌದು ನಾನು ಕೂಡ ಜೀವಿಸಬೇಕಂದ್ರೆ ನಾವೇನು ಕಟ್ಟಲೇಬೇಕು. ಆತನ ಹೃದಯ ದೇವರ ಹೃದಯ ಆಗಿದ್ದು. ಅದಕ್ಕೋಸ್ಕರ 하지 ಆತನು ಕಟ್ಟಿದನು. 못하는 사람들은 ಜನರು ಯಾರು ಕೂಡ ಮಾತು ಕೇಳಲಿಲ್ಲ. ಹೋದನ್ನ 하나님의 말씀 자체가 잘못돼 순종을 못하는 게 아니라 ಯಾಕೆ ಕೇಳಿಲ್ಲ ಅಂತ ಹೇಳಿದ್ರೆ ದೇವರ ವಾಕ್ಯ ತಪ್ಪಾಗಿದೆ ಅಂತ ಕಲ್ಲ. 우리 속에 다른 생각을 넣었기 ಯಾಕಂದ್ರೆ 때문에 ಸೈತಾನು ಬೇರೆ ಒಂದು ಆಲೋಚನೆ ಇಟ್ಟನು. ಅದಕ್ಕೋಸ್ಕರ ನಮ್ಮಲ್ಲಿ 하나님의 말씀 순종하는 건 내 방법이 더 옳은 것처럼 여겨진다는 거죠. ಯಾಕಂದ್ರೆ ಅದಕ್ಕೋರ ನಿಮಿತ್ತ ನಾವು ಅಂದುಕೊಳ್ಳುತ್ತೇವೆ ನಮ್ಮ ಆಲೋಚನೆ ಬಹಳ ಸರಿಯಾಗಿದೆ ಅಂತ. 하나님의 방법하면 내가 망할 것 같은 생각이 ಯಾಕಂದ್ರೆ ನಿಮ್ಗೆ ಆಲೋಚನೆ ಮಾಡುತ್ತೆ ದೇವರ ವಾಕ್ಯ ನಿಂಬಳಿಸಿಕೊಂಡು ಹೋದ್ರೆ ನೀನು ಸೋತೋಗುತ್ತೀಯ ಅಂತ. 생각들은 내가 바보스러울 것 같은 마음이 ಮತ್ತೆ 드는 ಇದನ್ನು ಕಾಣಿಸುತ್ತೆ ದೇವರ ಒಂದು ವಾಕ್ಯ ನಿಂಬಳಿಸಿಕೊಂಡ್ರೆ 내 ದಡ್ಡನಾಗುತ್ತೀಯ ಅಂತ. 생각을 하면 잘 될 것 같은 그 마음이 ಇನ್ನೊಂದು 드니까 ಹೃದಯ ಇರುತ್ತೆ, ನಾನು ನನ್ನ ಆಲೋಚನೆ ನಿಂಬಳಿಸಿಕೊಂಡ್ರೆ ಬಹಳ ಚೆನ್ನಾಗಿ 하나님 말씀 ಮಾಡ್ತೇನೆ ಅಂತ. 순종을 못하는 겁니다. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಮಾತು 그 ಕೇಳುವುದಿಲ್ಲ. 노아당에 뭡니까 물에 빠진 수마추한 사람 많은 사람 다 왜 그랬습니까? ನೋವನ ಸಮಯದಲ್ಲಿ ಅನೇಕ ಜನರು ಕೂಡ ಬಿದ್ದವರು. ಯಾಕೆ ಅದಾಯಿತು ಆ ರೀತಿಯಾಗಿ? 하나님 사탄이 그들을 빠져 죽게 만든 게 아니라 ಸೈತಾನು ಕೂಡ ಬಲವಂತ ಮಾಡಿ ಅವರನ್ನು ಸಾಯಿಸಲಿಲ್ಲ ಅಲ್ಲಿ. 그들의 마음속에 하나님 다른 마음을 넣으니까 ಆದ್ರೆ ಇನ್ನೊಂದು ಹೃದಯ ದೇವರಿಗಿಂತ ಬಹಳ ವ್ಯತ್ಯಾಸ ಹೃದಯ 그들이 ಇಡಲ್ಪಟ್ಟಿದ್ದಕ್ಕೋಸ್ಕರ 노아를 보고 오히려 비웃기 시작한 ಅವರೆಲ್ಲರೂ 것입니다. ಕೂಡ ನೋವನ್ನು ನೋಡುವಾಗ ನಗಲಿಕ್ಕೆ ಪ್ರಾರಂಭಿಸಿದರು. 비가 온다고? ಇದು ಮಳೆ ಬರುತ್ತಾ? 비는 언제든지 왔어. ಪ್ರತಿ ಸಾರಿ ಮಳೆ ಬರುತ್ತೆ ಅಲ್ವಾ? 하늘에 비가 많지 않긴 오다 곧 그칠 거야. ಅದು ಮಳೆ ಬರುತ್ತೆ, ಬೇಗ ನಿಂತೋಗ್ಬಿಡುತ್ತೆ. 다 내려와도 하늘에 다 내려와도 비가 많지 않을 거야. ಮಳೆ ಬಂದರೂ ಕೂಡ ಎಲ್ಲವೂ ಕೂಡ ಈ ರೀತಿಯಾಗಿ ಆಗುದಿಲ್ಲ. 하늘에 구름이 얼마나 있는데 ಅಷ್ಟು ಕೂಡ ಮೋಡಗಳಿಲ್ಲ. 산이 다 덮이지 않을 거야. ಎಲ್ಲಾ ಬೆಟ್ಟಗಳು ಕೂಡ ಮುಚ್ಚೋಗುವುದಿಲ್ಲ. 그들은 늘 자기 생각을 했어. ಅವ್ರಿಗೆಲ್ಲ ಈ ರೀತಿಯಾದಂತ ಆಲೋಚನೆಗಳಿದ್ದವು. 그러면서 자기들끼리 서로 위로했어. ಅದಕ್ಕೋಸ್ಕರ ಒಬ್ಬರನ್ನೊಬ್ಬರು ಸಮಾಧಾನ 아, ಪಡಿಸಿಕೊಂಡಿರೋರು. 우리 교회 목사님도 그렇게 말씀 안 하셨어. ನಮ್ಮ ಪಾಸ್ಟರ್ ಆ ರೀತಿ ಹೇಳಲಿಲ್ಲ. 우리 교회 목사님 노아만 못하단 말이야. ನಿಮ್ಗೆ ಗೊತ್ತಿರೋ ನಮ್ಮ ಪಾಸ್ಟರ್ ಕೂಡ ನೋವನಷ್ಟು ಒಳ್ಳೆಯವನು 우리 ಅಂತ. 교회 목사님 유명한 신학을 한 ಮತ್ತೆ 분인데 ನಮ್ಮ ಸಭೆಯಲ್ಲಿರುವ ಪಾಸ್ಟರ್ ಕೂಡ ದೊಡ್ಡ ಒಂದು ಥಿಯಾಲಜಿ ಸ್ಕೂಲ್ ಇಂದ ಗ್ರಾಜುಯೇಟ್ ಆಗಿ 우리 ಬಂದಿದ್ದಾರೆ 교회 ಅವರು. 목사님 얘기하지 않고 노아에게 얘기했단 ಆದ್ರೆ 말이야. ದೇವರು ಯಾಕೆ ನನ್ನ ಪಾಸ್ಟರ್ ಜೊತೆ ಮಾತಾಡಿಲ್ಲ, ಆದ್ರೆ ನೋವನೊಂದಿಗೆ 말이 안 돼. ಮಾತಾಡಿದ? ಅದು ಅವಿವೇಕಿತನ. 그런 말할 수는 생각을 일으켜서 ಅನೇಕ ಆಲೋಚನೆ ತಮ್ಮ ಉಂಟಾದುವುದಕ್ಕೋಸ್ಕರ 그런 ಅವರಲ್ಲಿ 분위기를 일으켜서 ಆ ತರದ ಒಂದು ವಾತಾವರಣ ಮಾಡಲ್ಪಟ್ಟಿತು ಅಲ್ಲಿ. 여러분 방주에 들어가는 것을 방주를 방해하도록 만들었어. ನೋವನ ನಾವೆಲ್ಲಿ ಒಳಗೆ ಹೋಗದಂತೆ ಮಾಡಿತು. 노아는 끊임없이 그들에게 하나님 말씀을 전했어. ನೋವನ ನಿರಂತರವಾಗಿ ಇದರ ವಾಕ್ಯನವರಿಗೆ ಸಾರಿದನು. 여러분 그들 중에 몇몇은 진짜 그 노아의 이야기를 듣는 순간에 하나님 그렇게 말씀하셨다면 홍수가 올는지 몰라 그런 마음을 가진 자도 ಕೆಲವರು 있을 ಕೂಡ 것이다. ಕೇಳಿಸಿಕೊಂಡು ನೋವನ ಮಾತನ್ನು ಕೇಳಿಸಿಕೊಳ್ಳೋದ ಹೌದು ಅವ್ರು ಹೇಳ್ತಿರೋದು ನಿಜವೇ, ನಾವು ಕೂಡ ನಾವೇನು ಕಟ್ಟಬೇಕು ಅಂತ. 여러분 그들이 그런 마음을 가졌다 할지라도 여 주위분이 이것도 바보 같은 소리 하고 있어. ಯಾವಾಗ ಅವರೆಲ್ಲ ಅಂತ ಹೃದಯ ಇದ್ದರೂ ಕೂಡ ಯಾವಾಗ ಹಿಂತಿರುಗಿ ನೋಡುತ್ತಿದ್ರು ಅವೆಲ್ಲ ಆಗುದಿಲ್ಲ ಅಂತ 그들이 이제 ಅಂತಿದ್ರು ಅವರು. 방주가 다 만들어졌습니다. ಆಗ ಒಂದು ನಾವೇ ಸಂಪೂರ್ಣವಾಯಿತು. 오늘 막 요란스러운 소리가 나서 밖에 나가 ಯಾವಾಗ 보니까 ಹೊರಗೆಲ್ಲ ನೋಡಿದರು ದೊಡ್ಡ ದೊಡ್ಡ ಶಬ್ದವನ್ನು ಕೇಳಿಸಿಕೊಂಡರು. ಯಾವಾಗ ಹೊರಗಿದ್ದರು 짐승들의 암수암상씩 암수 한 마리씩 뭐예요? 방주 안으로 들어가는 거예요. ಎಲ್ಲ ಅನೇಕ ಪ್ರಾಣಿಗಳು ಗಂಡು ಹೆಣ್ಣಾಗಿ ಹೋಗುತ್ತಿರೋದು ನೋಡಿದರು ಅವರೆಲ್ಲರೂ ಕೂಡ. 야, 저거 이상하다. ಅದು ಬಹಳ 저 ವಿಚಿತ್ರವಾಗಿದೆ. 짐승들이 왜 아무도 말하지 저절로 방주 안으로 들어가지? ಯಾಕೆ ಅವೆಲ್ಲ ಪ್ರಾಣಿಗಳು ನಾವೆಲ್ಲಿ ತಕ್ಷಣ ಹೋಗುತ್ತಾ ಇದೆ ಎಲ್ಲವೂ ಕೂಡ? 정말 심판이 오는 게 아닐까? ನಿಜವಾಗಿ ಕೂಡ ತೀರ್ಪು ಬರುತ್ತಾ ಇದೆ. 홍수가 오면 어떡하지? ನಿಜವಾಗಿ ಜಲಪ್ರಳ ಬಂದ್ರೆ ಏನು? 그런 마음이 속에 일어나고 좀 둔거리긴 하지만은 ಆ ಒಂದು ಹೃದಯ ಅವರಲ್ಲಿ ಕೂಡ ಬಂತು ಮತ್ತು ಸ್ವಲ್ಪ ಭಯಪಟ್ಟರು ಅವರು. 이러다 홍수 오면 어떡해? ನಿಜವಾಗಿ ಕೂಡ ಈ ರೀತಿ ಜಲಪ್ರಳ ಬಂದ್ರೆ ಏನು? 미친 소리 좀 하지 마라. ತಪ್ಪಾಗಿ ಹುಚ್ಚುತನ ಬೇಡ, ಅವೆಲ್ಲ 이 ನಿಲ್ಸು. 옆에 분위기가 이제 그런 마음이 좀 일어나도 그 안 되도록 그 방주 들어가지 못한 분위기가 다 ಅವ್ರ 그렇게 ತರದ 돼. ಒಂದು ಇಂಥ ಹೃದಯ ಇದ್ದರೂ ಕೂಡ ಆ ಒಂದು ವಾತಾವರಣ ಹೇಗೆ ಮಾಡಲ್ಪಟ್ಟೆ ನಿಮಿತ್ತ ಅವರು ನಾವೆಲ್ಲ ಒಳಗೆ 그럼 ಹೋಗಲ್ಲ. 사단이 그렇게 사람들의 마음을 끌어가고 ಈ 있다. ರೀತಿಯಾಗಿ ಸೈತಾನು ಮನುಷ್ಯರ ಹೃದಯ ನಡೆಸುತ್ತಾನೆ. 그렇기 때문에 여러분 노아가 여호와께서 망하시는 대로 다 준행했다. ಆದ್ರೆ ನೋಹನು ದೇವರು ಆಜ್ಞಾಪಿಸಿದ ಎಲ್ಲವೂ ಕೂಡ ನೋವನ್ನು ಮಾಡಿ ಮುಗಿಸಿದನು. 노아가 더 착해서 준행하고 그 사람들 악하기 때문에 준행하지
훌륭하지 않은 게 ಆದ್ರೆ 아닙니다. ನೋವನು ಬಹಳ ಉತ್ತಮ ಮನುಷ್ಯನಂತ ಅಲ್ಲ ಆತನ ಮಲ್ಲ ಮಾಡುವುದಕ್ಕೆ ಮತ್ತೆ ಬೇರೆಲ್ಲ ಕೆಟ್ಟವರಂತಲ್ಲ ಅದಕ್ಕಲ್ಲ ಅದು. 노아는 그 여호와의 말을 준행하기 전에 자기의 마음을 버렸습니다. ನೋವನು ದೇವರ ಕೆಲಸ ಮಾಡೋದಕ್ಕಿಂತ ಮುಂಚೆ ತನ್ನ ಸ್ವಂತ ಹೃದಯವನ್ನು ಬಿಸಾಕಿದನು ಆತ. 자기의 마음을 가지고 생각하면 하나님의 말씀이 들어오질 ಆತನ ಸ್ವಂತ 않습니다. ಹೃದಯದಲ್ಲಿ ತಾನು ಆಲೋಚನೆ ಮಾಡುದಿದ್ರೆ ಆದರೆ ಆತನ ದೇವರ ಹೃದಯವನ್ನು 만약에 ಹೊಂದಿಕೊಳ್ಳುತ್ತಿರಲಿಲ್ಲ. 여러분의 마음을 ನಿಮ್ಮ 버리면 ಹೃದಯವನ್ನು ತೆಗೆದುಹಾಕಿ ಬಿಸಾಕಿದರೆ 성경만 그렇게 재미가 달게 들려질 ಬೈಬಲ್ 겁니다. ಅನ್ನೋದು ವಾಕ್ಯ ಬಹಳ ಮಜವಾಗಿ ಮತ್ತೆ ಬಹಳ ಸಿಹಿಯಾಗಿರುತ್ತದೆ ನಿನಗೆ. 여러분의 마음을 가지고 성경을 이해도 잘 안 가고 재미가 ಆದ್ರೆ 없을 ಬೈಬಲ್ 것입니다. ಸ್ವಂತ ಹೃದಯದಿಂದ ಓದುವುದಾದರೆ ಮತ್ತೆ ಯಾವುದೇ ತರಹದ ಅರ್ಥ ಆಗುದಿಲ್ಲ ಮತ್ತೆ ಮಜಾ ಆಗುದಿಲ್ಲ 성경은 ನಿನಗೆ. 우리에게 이렇게 말하고 있습니다. ಇದು ಬೈಬಲ್ ನಮಗೆ ಹೇಳುತ್ತಾ ಇದೆ. 예수님이 우리 죄를 위해 십자가에 못 박혀 ಮತ್ತೆ 죽었다고 ಹೇಳುತ್ತದೆ 말. ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತನು ಅಂತ. 이사야 53장에 뭐라고 말하냐면은 ಏಷಾಯ 53 ಏನ್ ಹೇಳುತ್ತಾ ಇದೆ? 그가 찔림은 우리의 허물이라며 그가 상함은 우리의 ಅಲ್ಲಿ 죄악이라며. ಹೇಳುತ್ತದೆ ನಮ್ಮ ದ್ರೋಹಗಳ ದೇಶದಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧ ನಿಮಿತ್ತ ಆತನು ಜಜ್ಜಲ್ಪಟ್ಟನು ಅಂತ. 예수님께서 우리의 허물 때문에 우리의 죄값으로 십자가에 못 박혀 죽으셨어요. ನಮ್ಮ ದ್ರೋಹಗಳಿಗೋಸ್ಕರ ಮತ್ತೆ ನಮ್ಮ ಒಂದು ದುಷ್ಕೃತಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತನು. 여러분 그가 채찍이 맞아 우리가 나음을 입었고 그가 채찍 우리가 평안로 그가 징계를 받아 우리가 평안로 그가 채찍이 맞아 우리 나음을 ಹೇಳುತ್ತದೆ 입었다고 ನಮಗೆ 말해요. ಶಿಕ್ಷೆ ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಮತ್ತೆ ಅವನ ಭಾಷೆಗಳಿಂದ ನಮಗೆ ಗುಣವಾಯಿತು 예수 ಅಂತ 그리스도의 ಬರೆಯಲ್ಪಟ್ಟಿದೆ. 죽음으로 우리의 심판이 끝이 났다고 이야기합니다. ಇಲ್ಲಿ ಹೇಳ್ತದೆ ಯೇಸು ಕ್ರಿಸ್ತನ ಮರಣದಿಂದ ನಮ್ಮ ಪಾಪದ ಒಂದು ಶಿಕ್ಷೆ ಎಲ್ಲವೂ ಕೂಡ ಮುಗ್ದೋಯ್ತು ಅಂತ. 만일에 이 방송은 여러분 가운데 어느 누구를 불문하고 ನೀವೆಲ್ಲರೂ ಕೂಡ ಬ್ರಾಡ್ಕಾಸ್ಟ್ ಕೇಳುತ್ತೇವರು ನೀವು ಯಾರೇ ಆಗಿದ್ದರೂ ಕೂಡ 만일에 여러분 사탄의 음성에 사탄의 지시에 이런 마음이 매여 있지 ಯಾವಾಗ 않은 그 ಇನ್ನೊಂದು ಕೂಡ 말씀을 들을 ಸೈತಾನ 때 ಮಾರ್ಗದಲ್ಲಿ ಕಟ್ಟಲ್ಪಟ್ಟಿರುವುದಿಲ್ಲವೋ ಸೈತಾನ ಮಾತಿಗೆ ಒಂದಾಗಿರುವುದಿಲ್ಲವೋ ಯಾವಾಗ ಈ ಒಂದು 그럼 ವಾಕ್ಯವನ್ನು 어떻게 ಕೇಳಿಸಿಕೊಳ್ಳುತ್ತೀಯೋ 생각을 하게 ನೀನು 되냐면 ಏನು ಬಂದು ಏನು ಆಲೋಚನೆ ಬರ್ತದೆ 아, ನನ್ನಲ್ಲಿ? 예수님이 내 죄를 위해 죽으셨구나. ಯೇಸು ನನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ. 예수님 내 죄를 위해 죽었다고 기록되어 ಇಲ್ಲಿ ಹೇಳ್ತೆ 있는데 ಯೇಸು ನನ್ನ ಪಾಪಗೋಸ್ಕರ ಸತ್ತಿದ್ದಾನೆ ಅಂತ. 예수님 내 죄를 다 ನನ್ನ 벌받으셨구나. ಪಾಪಗಳಿಗೋಸ್ಕರ ಆತನು ಶಿಕ್ಷೆ ಹೊಂದಿಕೊಂಡಿದ್ದಾನೆ. 내 죄를 벌받기 위해 십자가에 못 ನನ್ನ 박혀 ಪಾಪ 죽었구나. ಶಿಕ್ಷೆಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತ. 내 죄가 씻어진 거네. ನನ್ನ ಪಾಪಗಳು ಕೂಡ ತೊಳೆಯಲ್ಪಟ್ಟಿದೆ ಅಂತ. 이제 심판이 ಅದರ ಅರ್ಥ 끝이 ನನ್ನ 났네. ತೀರ್ಪು ನನ್ನ ಪಾಪದ ಕುರಿತಾಗಿ ಎಲ್ಲ 예수님 내 ಮುಗ್ದೋಯ್ತು. 모든 죄를 사하셨네. ಯೇಸು ಎಲ್ಲ ಪಾಪವನ್ನು ತೊಳೆದಿದ್ದಾನೆ, 죄인이 ಕ್ಷಮಿಸಿದ್ದಾನೆ. 아니네. ನಾನಿನ್ನು ಪಾಪಿ ಅಲ್ಲ, 깨끗하게 됐네. ನಾನು ಶುದ್ಧನಾಗಿದ್ದೇನೆ. 주님 감사합니다. ದೇವರೇ ಧನ್ಯವಾದ. 내가 씻어졌습니다. ನನ್ನ ಪಾಪಗಳು ತೊಳೆಯಲ್ಪಟ್ಟಿದೆ. 그렇게 믿어질 거라. ಈ ರೀತಿಯಾಗಿ ನಂಬುತ್ತಿದ್ದೆ ನೀನು. 여러분 예수님이 십자가에 못 박혀 죽으면 그 일을 위하면 그 일이 이루어진 건 너무 분명한 사실이기 ಯಾಕಂದ್ರೆ 때문에. ಯೇಸು ಕ್ರಿಸ್ತ ಅದಕ್ಕೋಸ್ಕರ ಶಿಲುಬೆಯಲ್ಲಿ ಸತ್ತನು ಮತ್ತೆ ಅದು ಎಲ್ಲವೂ ಕೂಡ 그러나 ನೆರವೇರಿತು. 여러분 사단에 잡힌 ಆದ್ರೆ 사람들은 ಜನರು ಯಾರೆಲ್ಲ ಕೂಡ ಸೈತಾನಿಂದ ವಂಚಿಸಲ್ಪಟ್ಟು 그 말씀을 ಸಿಕ್ಕಾಕೊಂಡಿದ್ದಾರೋ 들을 때 어떤 마음이 들었나? ಯಾವಾಗ ಈ ಒಂದು ವಾಕ್ಯನ ಕೇಳಿಸಿಕೊಳ್ಳುತ್ತಾರೆ ಏನು 사단은 ಅಂದುಕೊಳ್ಳುತ್ತಾರೆ 우리를 ಅವರು? 속이는 것입니다. ಸೈತಾನ ಅವರು ವಂಚಿಸುತ್ತಾನೆ. 예수님 널 위해 우리 위해 십자가에 못 박혀 ಹೌದು, 죽었어. ಯೇಸು ನಿನ್ನ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. 우리 죄를 사한 건 ಹೌದು, 사실이야. ನಿನ್ನ ನಿನ್ನ ಪಾಪಗಳನ್ನು 그래서 ಕ್ಷಮಿಸಿದ್ದಾನೆ. 우리는 늘 죄를 지은 게 죄인이야. ಪ್ರತಿದಿನ ಪಾಪ ಮಾಡೋ ನಿಮಿತ್ತ ನಾವು ಪಾಪಿಗಳಲ್ವಾ? 그런 식으로 사단이 예수님의 십자가를 자꾸 곡해하도록 ಈ ರೀತಿಯಾಗಿ 만들었거든요. ಕೂಡ ಈ ಒಂದು ಮಾರ್ಗದಲ್ಲಿ ಸೈತಾನನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಮ್ಮನ್ನು ಬಹಳಷ್ಟು 예수님의 ಗೊಂದಲಪಡಿಸುತ್ತಾನೆ. 죽음은 우리의 죄를 어느 순간 사하는 게 아니라 영원한 속죄를 ಆದ್ರೆ ಯೇಸು 이루었다고 ಕ್ರಿಸ್ತನ ಒಂದು 성경이 ಮರಣವು ಒಂದು ಹಂತಕ್ಕೆ ಮಾತ್ರ, ಒಂದು ಸಮಯಕ್ಕೆ ಮಾತ್ರ ನಮ್ಮ ಪಾಪಗಳು ತೊಳೆಯಲಿಲ್ಲ. ಆದ್ರೆ ಬೈಬಲ್ ವಾಕ್ಯ ಹೇಳುತ್ತದೆ ಆತ ನಮ್ಮನ್ನು 그렇기 ನಿತ್ಯ 때문에 우리가 ವಿಮೋಚನೆ 매일매일 ಕೊಟ್ಟನು 죄를 ಅಂತ. 짓고 있지만 ಅದಕ್ಕೋಸ್ಕರ ದಿನವೆಲ್ಲ ಪಾಪ ಮಾಡಿದ್ರು ಕೂಡ 우리가 악을 행하는 건 ಹೌದು, 사실이지만 ನಾವು ನಿಜವಾಗಿ ನಾವು ದುಷ್ಟತನ ಮಾಡುತ್ತೇವೆ. 예수 그리스도의 피가 우리 죄를 사는 건 ಅದೇ 사실이지 ರೀತಿ 않나요? ನಿಜವಾಗಿ ಕೂಡ ನಮ್ಮ ಪಾಪಗಳಲ್ಲೂ ಕೂಡ ರಕ್ತ ಯೇಸು ಕ್ರಿಸ್ತ ರಕ್ತ 아니, ತೊಳೆದಿದೆ. 예수 우리 죄를 살 때 얼마만 사고 얼마나 안 ಯೇಸು ಏನಾದ್ರು 사했습니까? ಕೂಡ ನಮ್ಮ ಕೆಲವೊಂದು ಭಾಗ ಪಾಪವನ್ನು ತೊಳೆದು ಮತ್ತೆ ಇನ್ನ ಭಾಗ ಉಳಿಸಿಕೊಂಡಿದ್ದಾನೆ. 하나님의 모든 죄를 사했기 때문에 ಯಾಕಂದ್ರೆ ಅದು ಪರಿಪೂರ್ಣವಾಗಿ ನಮ್ಮ ಎಲ್ಲಾ ಪಾಪವನ್ನು ತೊಳೆದನು. 부정적인 사람은 그냥 하나님의 말씀을 듣다가 보면은 ಅನೇಕ ಜನರು ದೇವರ ವಾಕ್ಯ ಸುಮ್ಮನೆ ಕೇಳಿಸಿಕೊಳ್ಳುತ್ತಾರೆ. 아, 내 죄가 사해진 걸 감사하고 믿어지게 ಮತ್ತೆ ನೀವು ಸುಮ್ಮನೆ 된다는 ದೇವರ ವಾಕ್ಯ ಕೇಳಿಸಿಕೊಂಡು ಮತ್ತೆ ದೇವರ ವಾಕ್ಯ ನಂಬಿ ಹೌದು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ 사단이 ಅಂತ 우리 마음속에 ಹೇಳುವುದನ್ನು 작용을 ಸಲ್ಲಿಸಬೇಕು. 해서 예수님이 우리 죄를 십자가에 못 박혀 죽은 그걸 부인하게 못하면 ಆದ್ರೆ ಸೈತಾನಿನಲ್ಲಿರುವಂತ ನಿಮಿತ್ತ ಸೈತನ ವಂಚಿಸುತ್ತಾನೆ ಮತ್ತೆ ಯೇಸು ಕ್ರಿಸ್ತನ ಒಂದು ಶಿಲುಬೆಯನ್ನು ನಿರಾಕರಿಸುತ್ತಾನೆ. 우리 마음을 속여가지고 예수님 내 죄를 죽었지만 내가 죄를 지어서 죄가 남아있는 것처럼 그렇게 ಸೈತಾನನು 느끼게 ನಿನ್ನನ್ನು ಕೂಡ 만드는 것입니다. ನಿರಾಕರಿಸುತ್ತಾನೆ ಮತ್ತೆ ವಂಚಿಸುತ್ತಾನೆ. ಯೇಸು ಕ್ರಿಸ್ತನ ಪಾಪಗಳು ಕೂಡ ಕ್ಷಮಿಸಿದರೂ ಕೂಡ ಇನ್ನು ಹೇಳ್ತಾನೆ ನನ್ನ ಪಾಪಗಳು ಇನ್ನು 그러니까 우리 ಉಳಿದುಕೊಂಡಿದೆ 마음에 ಅಂತ. 그렇게 느껴지니까 ಯಾವಾಗ ಈ ಹೃದಯದಲ್ಲಿ ಈ ರೀತಿಯಾಗಿ 나는 ಅನ್ಕೊಂತೀಯ 죄가 ನೀನು, 남아있다고 생각하는 것입니다. ನೀನು ಅಂದುಕೊಳ್ಳುತ್ತೇನೆ ನನ್ನ ಪಾಪವನ್ನು 오늘 ಉಳಿದುಕೊಂಡಿದೆ 교회 ಅಂತ. 다니는 참 많은 사람들이 매일매일 주님 앞 죄 용서해달라고 기도를 ಮತ್ತೆ 드립니다. ಅನೇಕ ಜನರು ಸಭೆಗೆ ಹೋಗುತ್ತಾರೆ ಮತ್ತೆ ಪ್ರತಿದಿನ ಪಾಪ ಕ್ಷಮಾಪಣೆಗೋಸ್ಕರ 저는 ಕೇಳಿಕೊಳ್ಳುತ್ತಾರೆ 죄를 ಜನರು. 용서해달라고 주님 앞 기도하는 게 너무 당연한 것처럼 ಮತ್ತೆ ಜನರು 사람들은 ಅಂದುಕೊಳ್ಳುತ್ತಾರೆ ಇದು 생각합니다. ಸ್ವಾಭಾವಿಕದ ಸಂಗತಿ, ನಾವು ದಿನ ಪ್ರತಿ ಸಾರಿ ಕೂಡ ಪಾಪಗೋಸ್ಕರ ಕ್ಷಮೆ ಕೇಳಬೇಕು ಅಂತ. 정확하게 생각하면 그건 정말 ನಿಜವಾಗಿ ಕೂಡ ಅದ್ರ 잘못된 ಕುರಿತಾಗಿ ಬಹಳ ಆಲೋಚನೆ ಮಾಡುವಾಗ ಇದು ಹೇಳುವಾಗ
ನಿಜವಾಗಿ ಕೂಡ ಬಹಳ ತಪ್ಪಾಗಿದೆ. 예수님은 우리 죄를 사하여 십자가에 이미 못 박혀 죽으셨고 ಯಾಕಂದ್ರೆ ಯೇಸು ಕ್ರಿಸ್ತನಾಗಲಿ ನಮ್ಮ ಪಾಪವನ್ನು ಕ್ಷಮಿಸಿದಕ್ಕೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. 그는 피를 흘리셨고 죽임을 당하시고 우리 죄를 사하는 일을 끝을 내셨습니다. ಆತನು ಶಿಲುಬೆಯಲ್ಲಿ ಸತ್ತನು ಮತ್ತೆ ರಕ್ತವನ್ನು ಸುರಿದನು ಮತ್ತೆ ನಮ್ಮ ಪಾಪವನ್ನು ಕ್ಷಮಿಸಲಿಕ್ಕೆ ಆತನು ಮುಗಿಸಿದನೆಲ್ಲವೂ. 그래도 그의 죽으심은 우리의 모든 죄가 눈같이 이게 씻어진 게 사실인 것이죠. ಅದಕ್ಕೋಸ್ಕರ ನಮ್ಮ ಪಾಪಗಳೆಲ್ಲವೂ ಕೂಡ ಹಿಮದಂತೆ ಬಿಳುಪಾಗಿ ತೊಳೆಯಲ್ಪಟ್ಟಿದೆ, ಅದಕ್ಕೆ ಕ್ಷಮಿಸಲ್ಪಟ್ಟಿದೆ. 성경 어느 한두 곳에 이야기하는 건 신명 66권에 수도 없이 많이 그렇게 ಆದ್ರೆ 이야기하고 ಒಂದು ಕಡೆ ಎರಡು ಕಡೆ ಮಾತ್ರ ಹೇಳಲಿಲ್ಲ, ಆದ್ರೆ ಬೈಬಲ್ ಇರುವಂತಹ 66 ಪುಸ್ತಕಗಳಲ್ಲಿ ಕೂಡ ಇದೇ ರೀತಿಯಾಗಿ ಹೇಳಲ್ಪಡುತ್ತದೆ. 성경 여러 곳에 우리의 모든 죄 눈처럼 이게 씻었다고 성경은 ಅನೇಕ 이야기합니다. ಜಾಗಗಳಲ್ಲಿ ಬೈಬಲ್ ಕೂಡ ಹೇಳುತ್ತದೆ ನಮ್ಮ ಪಾಪಗಳೆಲ್ಲವೂ ಕೂಡ ಹಿಮದಂತೆ ಬಿಳುಪಾಗಿ ತೊಳೆಯಲ್ಪಟ್ಟಿದೆ 거짓말하는 게 ಅಂತ. 아니기 때문에 우리 죄가 씻어진 건 ಯಾಕಂದ್ರೆ 사실입니다. ಬೈಬಲ್ ಯಾವತ್ತೂ ಕೂಡ ಸುಳ್ಳು ಹೇಳುವುದಿಲ್ಲ, ನಿಜ ನಮ್ಮ ಪಾಪಗಳೆಲ್ಲವೂ ಕೂಡ 근데 ತೊಳೆಯಲ್ಪಟ್ಟಿದೆ. 사탄은 우리 마음이 죄에서 해방을 받지 못하도록 우리 마음 생각 안에 ಆದ್ರೆ ಸೈತಾನು ಕೂಡ ನಮ್ಮ ಹೃದಯದಲ್ಲಿ ನಮ್ಮ ಒಳಗೆ ವಂಚನೆ ಮಾಡುತ್ತಾನೆ, ಅದಕ್ಕೋಸ್ಕರ ನಮ್ಮ ಹೃದಯ ಪಾಪ 우리는 ಹೊಂದಿಕೊಳ್ಳುವುದಿಲ್ಲ. 죄를 짓고 있는데 죄인인 것처럼 느끼게 만들어. ಮತ್ತೆ ಆತನು ಕೂಡ ಮಾಡುತ್ತಾನೆ ನಾವು ಪಾಪಿಗಳು ಅಂತ ಪಾಪ ಮಾಡುವ ನಿಮಿತ್ತ. 뭔가 교만한 것처럼 느끼도록 ಮತ್ತೆ 만들어. ಕೂಡ ಆತ ನಮ್ಮನ್ನು ಮಾಡುತ್ತಾನೆ ನೀತಿವಂತ ಹೇಳುದು ನಮ್ಮ ಸೊಕ್ಕು ಅಂತ. 나는 죄인이라고 사람들은 그렇게 ಅನೇಕ 말해요. ತಾವಂತ ಹೇಳಿಕೊಳ್ಳುತ್ತಾರೆ ಪಾಪಿಗಳು ಅಂತ. 그래서 마음에다 죄를 두고 ಮತ್ತೆ 사는 ಅವರ 거죠. ಜೀವಿತದಲ್ಲಿ ಪಾಪ ಮಾಡುತ್ತಾರೆ, ನಮ್ಮ ಹೃದಯದಲ್ಲಿ ಅದೇ ರೀತಿಯಾಗಿರುತ್ತಾರೆ. 하나님과 내 사이에 죄를 가로막고 ಯಾಕಂದ್ರೆ 살기 ಪಾಪ 때문에 ಅವರ ಮತ್ತೆ ದೇವರ ಮಧ್ಯದಲ್ಲಿ ಎಲ್ಲವೂ ಕೂಡ ಮುಚ್ಚರ ನಿಮಿತ್ತ 참된 믿음의 삶을 살지 못하고 ಅವರು ನಿಜವಾಗಿಯೂ ಕೂಡ ನಂಬಿಕೆ ಜೀವಿತ 하나님의 ಜೀವಿಸಕ್ಕಾಗುತ್ತಿಲ್ಲ. 성령이 내 속에 살아 역사하지를 못한다는 거예요. ಮತ್ತೆ ದೇವರ ಒಂದು ಪವಿತ್ರಾತ್ಮ ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಿಲ್ಲ ಮತ್ತೆ 여러분 ನಡೆಸುತ್ತಾ ಇಲ್ಲ. 진정한 순종은 마음에서 일어나야 하는데 ನಿಜವಾದ ವಿಧೇಯತನ ಹೃದಯದಿಂದ 그 ಬರಬೇಕು. 진정한 믿음도 마음에서 일어나야 ನಿಜವಾದ 하는데 ನಂಬಿಕೆ ಹೃದಯದ ಎದ್ದು ಬರಬೇಕು. 사단은 우리 마음을 어둠 속으로 예수 십자가 반대 방향으로 우리를 끌어갔다는 거죠. ಸೈತಾನನು ಬೇರೆ ಒಂದು ಮಾರ್ಗಕ್ಕೆ ನಮಗೆ ಎಳೆದುಕೊಂಡು ಹೋಗುತ್ತಾನೆ, ಯೇಸುವಿನ ಮಾರ್ಗವಲ್ಲದೆ. 그렇기 때문에 우리는 늘 마음이 죄 안에 머물러 있다는 것입니다. ಅದಕ್ಕೋಸ್ಕರ ನಮ್ಮ ಹೃದಯ ಪ್ರತಿ ಸಾರಿ ಕೂಡ ಪಾಪದಲ್ಲಿ ಉಳಿದುಕೊಳ್ಳುತ್ತದೆ. 여러분이 예수 그리스도의 십자가에 못 박혀 죽으시면 우리 죄를 산 그 사람의 마음에 믿음으로 받아들이기 ನಿಜವಾಗಿ ಕೂಡ ಮನುಷ್ಯ 위해서는 ನಂಬಿಕೆ ಹೊಂದಿಕೊಳ್ಳಬೇಕಂತ ಹೇಳಿದ್ರೆ ನಿಜವಾಗಿ ಕೂಡ ಯೇಸು ಕ್ರಿಸ್ತ ನಮ್ಮ ಪಾಪಕ್ಕೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾನೆ. 먼저 여러분의 자신을 부인해야 합니다. ಅದಕ್ಕೋಸ್ಕರ ನೀನು ಮೊದಲದಾಗಿ ನೀನು 내 ನಿರಾಕರಿಸಬೇಕು. 나오는 내가 생각 이 생각은 사탄의 영향을 받아. ನನ್ನಲ್ಲಿರುವಂತಹ ಆಲೋಚನೆಗಳೆಲ್ಲವೂ ಕೂಡ ಸೈತಾನನ ಪ್ರಭಾವ 그 ಬೀರುತ್ತವೆ 나는 ಎಲ್ಲವೂ 누구를 ಕೂಡ. 따라 늘 흘러가. ನಾನು ಪ್ರತಿ ಸಾರಿ ನನ್ನ ಶರೀರವನ್ನು ಹಿಂಬಾಲಿಸಿಕೊಂಡು ಹೋಗುತ್ತೇನೆ. ನಾನು 이래 하면 나는 망해. ನಾನು ನಿರಂತರವಾಗಿ ಇದ್ದೇನೆ ಮಾಡಿದರೆ ನಾನು ನಿಜವಾಗಿ ಕೂಡ 나는 ನಾಶ 내 생각 ಹೊಂದಿಕೊಳ್ಳುತ್ತೇನೆ. 따라서는 안 돼. ನಾನು ನನ್ನ ಆಲೋಚನೆ ಹಿಂಬಾಲಿಸಿ ಹೋಗಬಾರದು. 저는 그런 마음은 내 생각을 버려야 한다. ಈ ಒಂದು ಹೃದಯದಿಂದ ನನ್ನ ಆಲೋಚನೆ ಬಿಸಾಕಬೇಕು ದೂರ. 예수님 당시에 예수님 앞에서 은혜를 입은 모든 사람들 다 그런 사람이었어요. ಯೇಸು ಕ್ರಿಸ್ತ ಸಮಯದಲ್ಲಿ ಎಲ್ಲ ಕೂಡ ಕೃಪೆ ಹೊಂದಿಕೊಂಡು ಆ ತರದ ಮನುಷ್ಯರಾಗಿದ್ದರು. 그때 물을 그 항아리에 부었습니다. ಮತ್ತೆ ಕಾನೂರು ಮದುವೆಯಲ್ಲಿ ಕೂಡ ಆ ಒಂದು 포도주가리에도 갖다 주라고 말했어요. ಬಾನೆಗಳನ್ನು ನೀರಿಂದ ತುಂಬಿದರು ಅವರು. 자기 생각으로는 이건 물이기 때문에 갖다 줄 수가 ಆತನು 없어요. ಹೇಳಿದ ಇದೆಲ್ಲವೂ ಕೂಡ ದ್ರಾಕ್ಷಿ ಸಾಗುತ್ತದೆ, ಹೋಗಿ 그러니까 ಅವರಿಗೆ ಬಡಿಸಿ 예수님 ಅಂತ 앞에서 ಹೇಳಿದನು. 받아들인 사람만 갖다 줄 수가 ಅವರ 없어요. ಸ್ವಂತ ಆಲೋಚನೆಯಿಂದ ಅದನ್ನು ಕೂಡ ಹೋಗಿ ಹಾಕುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ನೀರಾಗಿದೆ. 눈에 ಅದಕ್ಕೆ 열면 보고 재단에게 내 몸을 ಮತ್ತೆ 보이라고 ಯಾರೆಲ್ಲ 말해요. ಮನುಷ್ಯರು ತಮ್ಮ ಆಲೋಚನೆ ಬಿಸಾಕಿ ಯೇಸುವಿನ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಅಂತ ಮನುಷ್ಯರು ಹೋಗಿ 자기들은 ಹಾಕುತ್ತಾರೆ ಅಲ್ಲಿ. 내가 문둥병에 가서 재단에 보였다 내가 매만 맞지 뭘 해 그런 생각을 할 거예요. ಮತ್ತೆ ಆತನು ಕೂಡ ಹೇಳಿದನು 10 ಕುಷ್ಠರೋಗಿಗಳು ನಿಮ್ಮ ದೇಹದ ಯಾಜಕರಿಗೆ ತೋರಿಸಿರಿ ಅಂತ. 자기 생각을 버린 사람은 예수님 ಆದ್ರೆ 말씀대로 ಅವರೆಲ್ಲ 할 수가 ಆಲೋಚನೆ ತಮ್ಮ 있다는 ಸ್ವಂತ 거예요. ಆಲೋಚನೆ ನಾನು ಈ ರೀತಿಯಾಗಿ ಕೂಡ ನನ್ನ ಒಂದು ಕುಷ್ಠರೋಗಿ ಒಂದು ಯಾಜಕ ತೋರಿಸಿದ 여러분 우리 인간의 마음은 하나님의 마음과 다르기 때문에 ಆದ್ರೆ ಜನರು ಯಾರೆಲ್ಲ ಕೂಡ ತಮ್ಮ ಆಲೋಚನೆ ಬಿಸಾಕಿದ್ರು ಯೇಸು ಹೇಳಿದ ಮಾತನ್ನು 내 ಮಾಡಿದರು. 마음을 가지고는 하나님 말씀에 순종할 수가 없습니다. ಯಾಕಂದ್ರೆ ಮನುಷ್ಯರು ದೇವರ ಹೃದಯಕ್ಕಿಂತ ಬಹಳ 그래서 ವ್ಯತ್ಯಾಸವಾಗಿದೆ. 우리 하나님 말씀을 따르고 순종을 하려면 ಮನುಷ್ಯ ಹೃದಯದಿಂದ ದೇವರ ವಾಕ್ಯವನ್ನು ಹಿಂಬಾಲಿಸಿಕೊಂಡು ಹೋಗಕ್ಕಾಗುವುದಿಲ್ಲ. 먼저 내 생각을 버리고 예수님의 마음을 예수님의 생각을 받아들여야 합니다. ನಾವು ಮೊದಲು ಹಿಂಬಾಲಿಸಿಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಬೇಕಂತ ಹೇಳಿದರೆ 필리포에 너희 안에 이 마음을 품어라. ಅದಕ್ಕೋಸ್ಕರ ಕೂಡ ಫಿಲಿಪ್ಪದ ಹೇಳುತ್ತಿದೆ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ. 예수의 마음이니 ಅದು ಯೇಸು ಕ್ರಿಸ್ತನ ಒಂದು ಮನಸ್ಸು. 우리의 마음이 아닌 예수님의 마음을 가졌을 때 하나님을 순종할 ಯಾವಾಗ 수가 ನಿನ್ನ 있어요. ಹೃದಯವಲ್ಲದೆ ಯೇಸು ಕ್ರಿಸ್ತನ ಹೃದಯ ಇರುತ್ತದೋ ಆಗ ನೀನು ದೇವರನ್ನು 노아가 ಸೇವಿಸುತ್ತೀಯ. 하나님께 순종한 ನೋವನು 것은 ದೇವರನ್ನು ಕೇಳಿಸಿಕೊಂಡ. ಯಾಕಂತ ಹೇಳಿದರೆ 자기 마음으로 순종한 게 ಅದರ ಸ್ವಂತ 아니에요. ಹೃದಯದಿಂದ ಅದನ್ನು ಕೂಡ ಮಾತು ಕೇಳಲಿಲ್ಲ. 하나님의 마음을 받았기 때문에 다 준행할 수가 있어요. ಯಾಕಂದ್ರೆ ಆತನು ಇವೆಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ ಏನಂತ ಹೇಳಿದ್ರೆ ಆತನು ದೇವರ ಹೃದಯ ಹೊಂದಿಕೊಂಡ. 모두는 우리 인간의 마음으로 하나님을 거스르기 때문에 우리의 마음을 가지고 하나님을 따를 ಯಾಕಂದ್ರೆ 수가 없어요. ಮನುಷ್ಯರು ಪ್ರತಿ ಸಾರಿ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುತ್ತಾರೆ. ಅದಕ್ಕೋಸ್ಕರ ಆ ಒಂದು ಹೃದಯದಿಂದ ನಾವೇನು ಕೂಡ 그렇기 ಮಾಡಕ್ಕಾಗುವುದಿಲ್ಲ. 때문에 우리의 마음을 버리고 하나님의 마음을 받아들일 때 ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಬಿಸಾಕ ಬಿಟ್ಟು ದೇವರ ಹೃದಯ ಒಪ್ಪಿಕೊಳ್ಳಬೇಕು. 노아처럼 하나님 말씀을 순종할 수 있고 ನೋನ್ ಹಾಗೆ ನಾವು ದೇವರ ವಾಕ್ಯ ಹಿಂಬಾಲಿಸಿಕೊಂಡು 의로움을 ಹೋಗಬಹುದು. 입고 ಮತ್ತೆ ನಾವು ನೀತಿವಂತರಾಗುತ್ತೇವೆ. 흑암을 입을 수가 있는 것이죠. ಮತ್ತೆ ನಾವು ಕೂಡ ಪರಿಶುದ್ಧರಾಗುತ್ತೇವೆ. 다음 시간 말씀드리겠습니다. ನಾನು ಮುಂದಿನ ಕುರಿತಾಗಿ ಮಾತಾಡುತ್ತೇನೆ. 여기까지 안녕히 계십시오. ಎಲ್ಲರೂ ಕೂಡ ಹುಷಾರಾಗಿರಿ. 감사합니다. ಧನ್ಯವಾದ.